ನೀಡದಿದ್ದಕ್ಕೆ ಯುವಕನಿಗೆ ಚಾಕು ಇರಿತ, ಕ್ಷುಲ್ಲಕ ಕಾರಣಕ್ಕೆ ಮತ್ತು ಲಾಂಗ್ ಬೆಸೆದ ಪುಂಡರು. ಮೆಟ್ರೋ ನಿಲ್ದಾಣದಲ್ಲಿ ಸ್ಟೀಲ್ ಗೇಟ್ ಅಳವಡಿಸಲು ಮುಂದಾದಂತಹ ಬಿಎಂಆರ್ಸಿಎಲ್. ಎಲ್ಲದರ ಡೀಟೇಲ್ಸ್ ಇಲ್ಲಿದೆ ನೋಡಿ. ಪೀಣ್ಯ ಫ್ಲೇವರ್ನಲ್ಲಿ ಲೋಡ್ ಟೆಸ್ಟಿಂಗ್ ಕಾರ್ಯ ಮುಕ್ತಾಯವಾಗಿದೆ. ಎಂದಿನಂತೆ ಲಘು ವಾಹನಗಳಿಗೆ ಇವತ್ತಿನಿಂದ ಮತ್ತೆ ಅವಕಾಶವನ್ನು ಕೊಡಲಾಗಿದೆ. 120 ಪಿಲ್ಲರ್ಗಳಿಗೆ 240 ಕೇಬಲ್ ಅಳವಡಿಕೆಯಾದ ಬಳಿಕ ಲೋಡ್ ಟೆಸ್ಟಿಂಗ್ ಮಾಡಲಿಕ್ಕೆ ರಾಷ್ಟ್ರೀಯ ಹೆದ್ದಾರಿ ಪ್ರಾಧಿಕಾರ ನಿರ್ಧರಿಸಿತ್ತು. ಹೀಗಾಗಿ 3 ದಿನಗಳ ಕಾಲ ಫ್ಲೇವರ್ ಮೇಲೆ ವಾಹನ ಸಂಚಾರಕ್ಕೆ ನಿರ್ಬಂಧವನ್ನು ಹೇರಲಾಗಿತ್ತು. ಸದ್ಯ ಲೋಡ್ ಟೆಸ್ಟಿಂಗ್ ಕಾರ್ಯ ಪೂರ್ಣಗೊಂಡಿದ್ದು ಲಘು ವಾಹನಗಳ ಓಡಾಟಕ್ಕೆ ಅವಕಾಶವನ್ನು ಮಾಡಿಕೊಡಲಾಗಿದೆ. ಕೆಲವೇ ದಿನಗಳಲ್ಲಿ ಲೋಡ್ ಟೆಸ್ಟಿಂಗ್ ರಿಪೋರ್ಟ್ ವರದಿ ಬರಲಿದೆ. ಆ ಬಳಿಕ ಭಾರೀ ವಾಹನಗಳ ಓಡಾಟಕ್ಕೆ ಅವಕಾಶ ಸಿಗುವ ಸಾಧ್ಯತೆ ಇದೆ. ಬಳ್ಳಾರಿಯಲ್ಲಿ ಇನ್ನೂ ಅಸ್ಪೃಶ್ಯತೆ ಜೀವಂತವಾಗಿದೆ. ಹೋಟೆಲ್ಗಳಲ್ಲಿ ದಲಿತರಿಗೆ ನಿರ್ಬಂಧ ಹೇರಿರುವಂತಹ ಘಟನೆ ಕುರುಗೋಡು ತಾಲೂಕಿನ ಗುತ್ತಿಗನೂರಿನಲ್ಲಿ ನಡೆದಿದೆ. ಹೋಟೆಲ್ನ ಒಳಗೆ ದಲಿತ ಯುವಕನಿಗೆ ನಿರ್ಬಂಧ ಹೇರಿ ಮಹಿಳೆಗೆ ತರಾಟೆ ತೆಗೆದುಕೊಂಡಿದ್ದಾರೆ. ಹೋಟೆಲ್ನಲ್ಲಿ ಆಹಾರವನ್ನು ನೀಡಲಿಕ್ಕೆ ನಿರಾಕರಿಸಿದ್ದಾರೆ. ಹೋಟೆಲ್ ಬಾಗಿಲನ್ನು ಬಂದ್ ಮಾಡ್ತೀನಿ, ಊಟ ಕೊಡಲ್ಲ ಅಂಥೇಳಿ ಮಹಿಳೆ ಪಟ್ಟನ್ನು ಹಿಡಿದಿದ್ರು. ಈ ವೇಳೆ ಯುವಕರು ಗರಂ ಆದ್ರು. ಈ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಈ ಬೆನ್ನಲ್ಲೇ ಘಟನಾ ಸ್ಥಳಕ್ಕೆ ಕುರುಗೋಡು ತಹಶೀಲ್ದಾರ್ ರಾಘವೇಂದ್ರ ಸೇರಿದಂತೆ ಹಲವು ಅಧಿಕಾರಿಗಳು ಭೇಟಿ ಕೊಟ್ಟು ಪರಿಶೀಲನೆ ನಡೆಸಿದ್ದಾರೆ. ಸೈಟನ್ನು ಮಾರಲಿಕ್ಕೆ ಬ್ರೋಕರ್ಗಳಿಗೆ ದಾಖಲೆ ನೀಡುವ ಮುನ್ನ ಎಚ್ಚರವಾಗಿರಿ. ಏಕೆಂದರೆ ದಾಖಲೆಯನ್ನು ಪಡೆದು ನಿಮ್ಮ ಹೆಸರಿನಲ್ಲಿಯೇ ಲೋನ್ ಪಡಿತಾರೆ. ಬಳಿಕ ನಿಮ್ಮ ಹೆಸರಿನಲ್ಲಿ ಬ್ಯಾಂಕ್ ಅಕೌಂಟ್ ಅನ್ನು ಮಾಡಿ ವಂಚಕರಿಗೆ ನೀಡ್ತಾರೆ ಬ್ಯಾಂಕ್ ಮ್ಯಾನೇಜರ್ಗಳು. ಹೀಗಾಗಿಯೇ ನಕಲಿ ಬ್ಯಾಂಕ್ ದಾಖಲೆಗಳಿಗೆ ಲೋನ್ ಕೊಟ್ಟಿದ್ದ 3 ಬ್ಯಾಂಕ್ ಮ್ಯಾನೇಜರ್ಗಳನ್ನು ಸಿಸಿಬಿ ಬಂಧಿಸಿದೆ. ಐಸಿಐಸಿಐ ಬ್ಯಾಂಕ್ನ ಸೇಲ್ಸ್ ಮ್ಯಾನೇಜರ್ ರಾಕೇಶ್, ಸೆಂಟ್ ಮಾರ್ಕ್ಸ್ ರಸ್ತೆಯ ಎಸ್ಬಿಐ ಬ್ಯಾಂಕ್ನ ಎನ್ಜಿಎಂ ಮುರಳೀಧರ್, ಬೆಂಗಳೂರು ಜಿಲ್ಲಾ ಕೋಆಪರೇಟಿವ್ ಬ್ಯಾಂಕ್ನ ಮಲ್ಲಿಕಾರ್ಜುನ್ ಬಂಧಿತ ಆರೋಪಿಗಳಾಗಿದ್ದಾರೆ. ಈ ಹಿಂದೆ ಪುಟ್ಟೇನಹಳ್ಳಿ ಠಾಣೆಯಲ್ಲಿ ದಾಖಲಾಗಿದ್ದ ಪ್ರಕರಣದಲ್ಲಿ 5 ಆರೋಪಿಗಳನ್ನು ಸಿಸಿಬಿ ಬಂಧಿಸಿತ್ತು. ಅದೇ ಪ್ರಕರಣದಲ್ಲಿ ತನಿಖೆಯನ್ನು ಮುಂದುವರಿಸಿ ಮತ್ತೆ 3 ಬ್ಯಾಂಕ್ ಮ್ಯಾನೇಜರ್ಗಳನ್ನು ಬಂಧಿಸಲಾಗಿದೆ. ಮೆಟ್ರೋ ಹಳಿಯ ಮೇಲೆ ಜಿಗಿಯುವ ಪ್ರಕರಣಗಳು ಹೆಚ್ಚಾಗ್ತಾ ಇದ್ದಂತೆ ಬಿಎಂಆರ್ಸಿಎಲ್ ಅಲರ್ಟ್ ಆಗಿದೆ. ಕಳೆದ 15 ದಿನದಲ್ಲಿ ಇಂತಹ 2 ಪ್ರಕರಣಗಳು ನಡೆದಿದ್ವು. ಇದರಿಂದ ಮೆಟ್ರೋ ಸೇವೆಗೂ ಸಮಸ್ಯೆ ಆಗ್ತಿತ್ತು. ಈಗ ಮೆಟ್ರೋ ನಿಲ್ದಾಣವನ್ನು ಮತ್ತಷ್ಟು ಸೇಫ್ಟಿ ಮಾಡುವ ನಿಟ್ಟಿನಲ್ಲಿ ಬಿಎಂಆರ್ಸಿಎಲ್ ಚಿಂತನೆ ನಡೆಸಿದೆ. ಈಗಾಗಲೇ ಎಲೆಕ್ಟ್ರಾನಿಕ್ ಸಿಟಿಯ ಬಳಿಯ ಮೆಟ್ರೋ ನಿಲ್ದಾಣದಲ್ಲಿ ಪಿಎಸ್ಡಿ ಅಳವಡಿಕೆ ಮಾಡಲಾಗಿದೆ. ಇದೇ ರೀತಿ ಹೊಸ ಮಾರ್ಗದಲ್ಲಿ ಮಾಡುವ ಯೋಜನೆ ಮಾಡಿಕೊಂಡಿರುವಂತಹ ನಮ್ಮ ಮೆಟ್ರೋ ಇದಕ್ಕಾಗಿ ಟೆಂಡರ್ ಕೊಡುವುದಕ್ಕೆ ಮುಂದಾಗಿದೆ. ಮೆಜೆಸ್ಟಿಕ್ ನಿಲ್ದಾಣದಲ್ಲಿ ಸ್ಟೀಲ್ ಗೇಟ್ ಹಾಕುವ ಪ್ಲಾನ್ ಅನ್ನು ಮಾಡಿಕೊಂಡಿದೆ. ಜೊತೆಗೆ ಇನ್ನೂ ಹೆಚ್ಚಿನ ಭದ್ರತಾ ಸಿಬ್ಬಂದಿಯನ್ನು ನೇಮಿಸಿ ಹಳಿಯ ಪಕ್ಕದಲ್ಲಿರುವಂತಹ ಯೆಲ್ಲೋ ಲೈನ್ ಮೇಲೆ ಜನ ನಿಲ್ಲದಂತೆ ಕ್ರಮ ಕೈಗೊಳ್ಳುವುದಕ್ಕೆ ಬಿಎಂಆರ್ಸಿಎಲ್ ಮುಂದಾಗಿದೆ. ಸೊ ಹಾಗಾಗಿ ನಮ್ಮ ಮೆಜೆಸ್ಟಿಕ್ ಸ್ಟೇಷನ್ ಏನಿದೆ ನಮಗೆ ಸ್ವಲ್ಪ ಜಾಸ್ತಿ ಓವರ್ ಕ್ರೌಡ್ ಅಂತ ಎಲ್ಲ ಅನ್ನಿಸುತ್ತೆ. ಆ ಥರ ಜಾಗದಲ್ಲಿ ನಾವು ಈ ಸ್ಟೀಲ್ದು ಬ್ಯಾರಿಕೇಡ್ಸ್ ಟೈಪ್ ಡೋರ್ ಇರೋ ಜಾಗ ಬಿಟ್ಟು ಬಾಕಿ ಕಡೆ ಎಲ್ಲ ಹಾಕಬೇಕು ಅಂತ ಒಂದು ನಿರ್ಧಾರ ತೊಗೊಂಡು ಅದನ್ನು ಶುರು ಮಾಡಬೇಕು ಅಂತ ಸದ್ಯದಲ್ಲೇ ಆಗ್ತಾಯಿದೆ. ಅದು ಇವಾಗ ಪ್ಲ್ಯಾಟ್ಫಾರ್ಮಲ್ಲಿ ಈ ಥರ ಸೆಕ್ಯೂರಿಟಿ ಸ್ಟಾಫ್ ಏನಿರ್ತಾರೆ, ಯಾಕಂದರೆ ಜನರು ಹೇಳೋ ಮಾತು ಕೇಳಲ್ಲ ಅನ್ನೋದು ಆವಾಗ ಟೈಮಲ್ಲಿ ನಾವೇನು ಮಾಡಬೇಕಾಗುತ್ತೆ, ಸ್ವಲ್ಪ ನಾವು ಸೆಕ್ಯೂರಿಟಿನೂ ಕೂಡ ಜಾಸ್ತಿ ಮಾಡಬೇಕಾಗುತ್ತೆ.